ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ರಾಕ್ಷಸಿಯರು ಪ್ರಮದಾವನದ ನಾಶವನ್ನು ರಾವಣನಿಗೆ ತಿಳಿಸಿದುದು. ಒಡನೆಯೇ ರಾವಣನು ಕಿಂಕರರೆಂಬ ರಾಕ್ಷಸರನ್ನು ಕಳುಹಿಸಿಕೊಟ್ಟದು. ಮಾರುತಿಯಿಂದ ಅವರ ಸಂಹಾರ ಎಂಬ 42ನೆಯ ಸರ್ಗಕ್ಕೆ ಸ್ವಾಗತ. ತತಃ ಪಕ್ಷಿ ನಿನಾದೇನ ವೃಕ್ಷಭಂಗಸ್ವನೇನ ಚ ಬಭೂವುಸ್ತ್ರಾಸ ಸಂಭ್ರಾಂತ ಸರ್ವೇ ಲಂಕಾ ನಿವಾಸಿನಃ. ಬಳಿಕ ಪಕ್ಷಿಗಳ ಆರ್ತನಾದಗಳನ್ನು, ವೃಕ್ಷಗಳ ಮುರಿಯುವಿಕೆಯಿಂದಾದ ಛಟಛಟ ಶಬ್ದಗಳನ್ನು ಕೇಳಿ ಲಂಕಾ ಪಟ್ಟಣದ ನಿವಾಸಿಗಳೆಲ್ಲರೂ ಭಯಭ್ರಾಂತರಾದರು. ಭಯದಿಂದ ಗಾಬರಿಗೊಂಡು ದಿಕ್ಕುಗಾಣದೆ ಓಡುತ್ತಿದ್ದ ಮೃಗ ಪಕ್ಷಿಗಳು ಅರಚಿಕೊಳ್ಳುತ್ತಿದ್ದವು. ರಾಕ್ಷಸರಿಗೆ ಕ್ರೂರವಾದ ಅಪಶಕುನಗಳು ಕಾಣಿಸಿಕೊಂಡವು. ಸುತ್ತಲೂ ಕೇಳಿಬರುತ್ತಿದ್ದ ಘೋರವಾದ ಶಬ್ದಗಳಿಂದ ಭ್ರಾಂತರಾಗಿ ನಿದ್ರೆಯಿಂದ ಎಚ್ಚೆತ್ತ ವಿಕೃತ ವದನೆಯರಾದ ರಾಕ್ಷಸಿಯರು ಹಾಳಾಗಿ ಹೋಗಿದ್ದ ಪ್ರಮದಾವನವನ್ನು ಮತ್ತು ವೀರನಾದ ಮಹಾಕಪಿಯನ್ನು ನೋಡಿದರು. ಮಹಾಬಲನಾದ ಮಹಾಸತ್ವನಾದ ಮಹಾಬಾಹುವಾದ ಹನುಮಂತನು ಆ ರಾಕ್ಷಸಿಯರನ್ನು ಕಂಡೊಡನೆಯೇ ಅವರಿಗೆ ಮತ್ತಷ್ಟು ಭಯವನ್ನುಂಟು ಮಾಡಲು ಮಹಾಘೋರವಾದ ರೂಪವನ್ನು ತಾಳಿದನು. ಪರ್ವತಾಕಾರನಾಗಿ ಕಾಣುತ್ತಿದ್ದ ಮಹಾಕಾಯನಾದ ಮತ್ತು ಮಹಾಬಲನಾದ ವಾನರನನ್ನು ನೋಡಿ ರಾಕ್ಷಸಿಯರು ಜಾನಕಿಯನ್ನು ಪ್ರಶ್ನಿಸಿದರು. ಕೋಯಂ ಕಸ್ಯ ಕುತೋ ವಾಯಂ ಕಿಂ ನಿಮಿತ್ತ ಮಿಹಾಗತಃ ಕಥಂ ತ್ವಯಾ ಸಹಾನೇನ ಸಂವಾದ ಕೃತ ಇತ್ಯುತ. ಸೀತೆ, ಈ ವಾನರನು ಯಾರು? ಎಲ್ಲಿಂದ ಬಂದನು? ಏತಕ್ಕಾಗಿ ಬಂದಿರುವನು? ನೀನು ಇವನೊಡನೆ ಏನು ಮಾತನಾಡಿದೆ? ಅಚಕ್ಷ್ವನೋ ವಿಶಾಲಾಕ್ಷಿ ಮಾ ಭೂತೆ ಸುಭಗೆ ಭಯಂ ಸಂವಾದ ಮಸಿತಾಪಾಂಗೆ ತ್ವಯಾ ಕಿಂ ಕೃತವಾನಯಂ. ವಿಶಾಲಾಕ್ಷಿಯೇ, ಸೌಭಾಗ್ಯವತಿಯೇ, ಅಸಿತೇಕ್ಷಣಳೆ, ಈ ವಾನರನು ನಿನ್ನೊಡನೆ ಯಾವ ಮಾತನಾಡಿದನು ಎಂಬುದನ್ನು ನಮ್ಮೊಡನೆ ಹೇಳು. ನೀನು ಭಯಪಡುವ ಕಾರಣವಿಲ್ಲ. ಸರ್ವಾಂಗ ಶೋಭನೆಯಾದ ಶುಭಾಂಗಿಯಾದ ಸಾಧ್ವಿಯಾದ ಸೀತಾದೇವಿಯು ರಾಕ್ಷಸರಿಗೆ ಹೇಳಿದಳು. ರಕ್ಷಸಾಂ ಕಾಮರೂಪಾಣಾಂ ವಿಜ್ಞಾನೇ ಕಾ ಗತಿರ್ಮಮ. ಕಾಮರೂಪಿಗಳಾದ ರಾಕ್ಷಸರ ವ್ಯವಹಾರಗಳನ್ನು ತಿಳಿಯಲು ನನಗಾದರೂ ಯಾವ ಮಾರ್ಗವಿದೆ? ಯೂಯಮೇವಾಭಿಜಾನೀತ ಯೋಯಂ ಯದ್ವಾ ಕರಿಷ್ಯತಿ ಅಹಿರೇವ ಹ್ಯಹೇ ಪಾದಾನ್ ವಿಜಾನಾತಿ ನ ಸಂಶಯಃ. ಅಹಮಪ್ಯಸ್ಯ ಭೀತಾಸ್ಮಿ ನೈನಂ ಜಾನಾಮಿ ಕೋನ್ವಯಂ ವೇದ್ಮಿ ರಾಕ್ಷಸಮೇವೈನಂ ಕಾಮರೂಪಿಣಮಾಗತಂ. ಇವನಾರು, ಏನು ಮಾಡುವನು ಎಂಬುದೆಲ್ಲವನ್ನು ನೀವೇ ಬಲ್ಲಿರಿ. ಹಾವಿನ ಜಾಡನ್ನು ಹಾವೇ ತಿಳಿಯಬಲ್ಲದು, ಇದರಲ್ಲಿ ಸಂಶಯವೇ ಇಲ್ಲ. ಇವನನ್ನು ನೋಡಿ ನಾನು ಬಹಳ ಭಯಗೊಂಡಿರುವೆನು. ಸ್ವೇಚ್ಛಾರೂಪಿಯಾದ ರಾಕ್ಷಸನೇ ಇವನಿರಬಹುದೆಂದು ನನಗೆ ತೋರುತ್ತದೆ. ವೈದೇಹಿಯ ಮಾತನ್ನು ಕೇಳಿ ರಾಕ್ಷಸಿಯರು ದಿಕ್ಕಾಪಾಲಾಗಿ ಓಡಿ ಹೋದರು. ಕೆಲವರು ಸೀತೆಯ ಬಳಿಯಲ್ಲೇ ಉಳಿದರು. ಮತ್ತೆ ಕೆಲವರು ರಾವಣನಿಗೆ ವಿಷಯವನ್ನು ತಿಳಿಸಲು ಧಾವಿಸಿದರು. ವಿಕಾರವಾದ ಮುಖಗಳನ್ನು ಹೊಂದಿದ್ದ ಆ ರಾಕ್ಷಸಿಯರು ರಾವಣನ ಸಮೀಪಕ್ಕೆ ಹೋಗಿ ವಿರೂಪನಾದ ಮತ್ತು ಘೋರ ರೂಪನಾದ ವಾನರನ ವಿಷಯವನ್ನು ಹೇಳತೊಡಗಿದರು. ಮಹಾರಾಜ, ಅಶೋಕವನದ ಮಧ್ಯದಲ್ಲಿ ಭಯಂಕರವಾದ ಶರೀರವನ್ನು ಹೊಂದಿರುವ ಮಹಾಪರಾಕ್ರಮಿಯಾದ ವಾನರನೊಬ್ಬನು ಸೀತೆಯೊಡನೆ ಮಾತನಾಡುತ್ತಿದ್ದನು. ಅವನೀಗ ಅಲ್ಲಿಯೇ ಇದ್ದಾನೆ. ಅವನಾರೆಂದು ನಾವು ಸೀತೆಯನ್ನು ಬಹಳವಾಗಿ ಪ್ರಶ್ನಿಸಿದರು. ಅವಳು ನಮಗೆ ಏನನ್ನೂ ಹೇಳುತ್ತಿಲ್ಲ. ರಾವಣೇಶ್ವರ, ಅವನು ಇಂದ್ರನ ದೂತನಾಗಿರಬಹುದು, ಕುಬೇರನ ದೂತನಾಗಿರಬಹುದು, ಅಥವಾ ಸೀತಾದೇವಿಯನ್ನು ಹುಡುಕುವ ಸಲುವಾಗಿ ಶ್ರೀರಾಮನಿಂದ ಕಳುಹಿಸಲ್ಪಟ್ಟಿರುವ ದೂತನಾದರೂ ಆಗಿರಬಹುದು. ಅದ್ಭುತವಾದ ರೂಪವನ್ನು ಹೊಂದಿರುವ ಆ ವಾನರನು ನಾನಾ ಮೃಗಗಳ ಸಮೂಹಗಳಿಂದ ವ್ಯಾಪ್ತವಾಗಿದ್ದ ನಯನ ಮನೋಹರವಾಗಿದ್ದ ನಿನ್ನ ಪ್ರಮದಾವನವನ್ನು ವಿನಾಶಗೊಳಿಸಿರುವನು. ಅಲ್ಲವನು ವಿನಾಶಗೊಳಿಸದಿರುವ ಪ್ರದೇಶವೇ ಇಲ್ಲ. ಆದರೆ ಸೀತೆ ಇರುವ ಸ್ಥಳವನ್ನು ಮಾತ್ರ ಅವನು ವಿನಾಶಗೊಳಿಸಿಲ್ಲ. ಜಾನಕಿಯನ್ನು ರಕ್ಷಿಸುವ ಸಲುವಾಗಿಯೇ ಅವನು ಆ ಪ್ರದೇಶವನ್ನು ಹಾಳು ಮಾಡದೇ ಇರಬಹುದು, ಅಥವಾ ಬಳಲಿಕೆಯಿಂದಾದರೂ ಆ ಸ್ಥಳವನ್ನು ಬಿಟ್ಟಿರಬಹುದು. ಇಲ್ಲ ಮಹಾರಾಜ, ಆ ವಾನರನಿಗೆ ಬಳಲಿಕೆಯಾದರೂ ಎಲ್ಲಿಯದು? ಜಾನಕಿಯನ್ನು ರಕ್ಷಿಸುವ ಸಲುವಾಗಿಯೇ ಅವನು ಆ ಪ್ರದೇಶವನ್ನು ಹಾಳು ಮಾಡಿರುವುದಿಲ್ಲ. ಮನೋಹರವಾದ ಚಿಗುರುಗಳಿಂದಲೂ ಎಲೆಗಳಿಂದಲೂ ಕೂಡಿ ಚೆನ್ನಾಗಿ ಬೆಳೆದಿರುವ ಸೀತೆಯಿಂದ ರಕ್ಷಿಸಲ್ಪಟ್ಟಿರುವ ಆ ಶಿಂಶುಪ ವೃಕ್ಷವನ್ನು ಮಾತ್ರ ವಾನರನು ಉರುಳಿಸದೆ ರಕ್ಷಿಸಿರುವನು. ಭಯಂಕರ ರೂಪನಾಗಿರುವ ಅವನಿಗೆ ಉಗ್ರವಾದ ಶಿಕ್ಷೆಯನ್ನು ವಿಧಿಸಬೇಕು. ಈ ಸಮಯದಲ್ಲವನು 2 ವಿಧವಾದ ಅಪರಾಧಗಳನ್ನು ಮಾಡಿದ್ದಾನೆ. ಮೊದಲನೆಯದಾಗಿ
ನಿನ್ನ ಅನುಮತಿ ಇಲ್ಲದೆ ಸೀತೆಯೊಡನೆ ಮಾತನಾಡಿದ್ದಾನೆ. ಎರಡನೆಯದಾಗಿ ನಿನಗೆ ಅತಿ ಪ್ರಿಯವಾಗಿದ್ದ ಪ್ರಮದಾವನವನ್ನು ವಿನಾಶಗೊಳಿಸಿದ್ದಾನೆ. ರಾಕ್ಷಸೇಶ್ವರನೇ, ನೀನು ಸೀತಾದೇವಿಯನ್ನು ಈಗಾಗಲೇ ಮನಸ್ಸಿನಿಂದ ಪರಿಗ್ರಹಿಸಿರುವೆ. ಅಂತಹವಳೊಡನೆ ಮಾತನಾಡಬೇಕಾದರೆ ಅವನು ಜೀವನದ ಹಂಗನ್ನೇ ತೊರೆದವನಾಗಿರಬೇಕು. ಜೀವದ ಮೇಲೆ ಆಸೆ ಇರುವ ಯಾವನು ತಾನೇ ನೀನು ಕಾಮಿಸಿರುವವಳೊಡನೆ ಮಾತನಾಡಬಲ್ಲನು? ರಾಕ್ಷಸಿಯರ ಮಾತುಗಳನ್ನು ಕೇಳಿದೊಡನೆಯೇ ರಾಕ್ಷಸೇಶ್ವರನು ಕೋಪದಿಂದ ಕಣ್ಣು ಗುಡ್ಡೆಗಳನ್ನು ತಿರುಗಿಸುತ್ತಾ ಪ್ರಜ್ವಲಿಸುವ ಚಿತಾಗ್ನಿಯಂತೆ ಉರಿದು ಹೋದನು. ಉರಿಯುತ್ತಿರುವ ದೀವಟಿಕೆಗಳಿಂದ ಕಾದ ಎಣ್ಣೆಯು ತೊಟ್ಟಿಕ್ಕುವಂತೆ ಕ್ರುದ್ಧನಾದ ರಾವಣನ ಕಣ್ಣುಗಳಿಂದ ಕಾದ ಕಂಬನಿಗಳು ತೊಟ್ಟಿಕ್ಕತೊಡಗಿದವು. ಒಡನೆಯೇ ಮಹಾ ತೇಜಸ್ವಿಯಾದ ರಾವಣೇಶ್ವರನು ತನ್ನಂತೆಯೇ ಅತುಲ ಪರಾಕ್ರಮಿಗಳಾಗಿದ್ದ ಕಿಂಕರರೆಂಬ ಹೆಸರಿನ ರಾಕ್ಷಸರನ್ನು ಹನುಮಂತನನ್ನು ನಿಗ್ರಹಿಸುವ ಸಲುವಾಗಿ ಕಳುಹಿಸಿದನು. ವೇಗವಂತರಾದ 80,000 ಕಿಂಕರ ಸೈನಿಕರು ಕೂಟ ಮುದ್ಗೆರಗಳೇ ಮೊದಲಾದ ಆಯುಧಗಳನ್ನು ಹಿಡಿದು ರಾವಣನ ಅರಮನೆಯಿಂದ ಹನುಮಂತನನ್ನು ನಿಗ್ರಹಿಸಲು ಹೊರಟರು. ಅವರೆಲ್ಲರಿಗೂ ದೊಡ್ಡದಾದ ಹೊಟ್ಟೆಗಳಿದ್ದವು, ದೊಡ್ಡದಾದ ಕೋರೆ ದಾಡೆಗಳಿದ್ದವು. ಎಲ್ಲರೂ ಭಯಂಕರವಾದ ರೂಪವುಳ್ಳವರಾಗಿದ್ದರು, ಮಹಾಬಲಿಷ್ಠರಾಗಿದ್ದರು. ಯುದ್ಧಾಕಾಂಕ್ಷಿಗಳಾದ ಅವರೆಲ್ಲರೂ ಹನುಮಂತನನ್ನು ಸೆರೆಹಿಡಿಯುವುದರಲ್ಲಿ ಆಸಕ್ತರಾಗಿದ್ದರು. ಮಹಾವೇಗಶಾಲಿಗಳಾದ ಅವರೆಲ್ಲರೂ ಅಶೋಕವನದ ಹೊರಬಾಗಿಲಿನಲ್ಲಿ ಕುಳಿತಿದ್ದ ಹನುಮಂತನ ಬಳಿಗೆ ಹೋಗಿ ಮಿಡತೆ ಹುಳುಗಳು ರಭಸದಿಂದ ಬೆಂಕಿಯಲ್ಲಿ ಬೀಳುವಂತೆ ಹನುಮಂತನ ಮೇಲೆ ರಭಸದಿಂದ ಬಿದ್ದರು. ಆ ಕಿಂಕರ ರಾಕ್ಷಸರು ವಿಚಿತ್ರವಾದ ಗದೆಗಳಿಂದಲೂ ಚಿನ್ನದ ಪಟ್ಟಿಗಳಿಂದ ಸಮಲಂಕೃತವಾಗಿದ್ದ ಪರಿಘಾಯುಧಗಳಿಂದಲೂ ಸೂರ್ಯ ಸದೃಶವಾದ ಬಾಣಗಳಿಂದಲೂ ವಾನರ ಶ್ರೇಷ್ಠನನ್ನು ಹಿಂಸಿಸತೊಡಗಿದರು. ಮುದ್ಗರಗಳಿಂದಲೂ ಪಟ್ಟಿಷಗಳಿಂದಲೂ ಶೂಲಗಳಿಂದಲೂ ಪ್ರಾಸ ತೋಮರ ಶಕ್ತ್ಯಾಯುಧಗಳಿಂದಲೂ ಹನುಮಂತನನ್ನು ಸುತ್ತುಗಟ್ಟಿ ಅವನಿಗೆದುರಾಗಿ ನಿಂತುಕೊಂಡರು. ತೇಜಸ್ವಿಯಾದ ಅತುಲವಾದ ಕಾಂತಿಯಿಂದ ಸಂಪನ್ನನಾಗಿದ್ದ ಪರ್ವತದಂತೆಯೇ ಮಹಾಕಾಯನಾಗಿ ಕಾಣುತ್ತಿದ್ದ ಹನುಮಂತನು ತನ್ನ ಬಾಲವನ್ನೊಮ್ಮೆ ನೆಲಕ್ಕೆ ಅಪ್ಪಳಿಸಿ ಗಟ್ಟಿಯಾಗಿ ಸಿಂಹನಾದ ಮಾಡಿದನು. ಘೋರವಾದ ನಿನಾದದಿಂದ ಲಂಕಾಪಟ್ಟಣವನ್ನೇ ತುಂಬುತ್ತಿರುವನು ಎಂಬಂತೆ ಬಾಲವನ್ನು ಪುನಃ ಅಪ್ಪಳಿಸಿದನು. ಮಹತ್ತರವಾದ ಆ ಆಸ್ಫೋಟನ ಶಬ್ದದಿಂದ ಆಕಾಶದಲ್ಲಿ ಹಾರಾಡುತ್ತಿದ್ದ ಪಕ್ಷಿಗಳು ಭ್ರಮಿಸಿ ಕೆಳಗುರುಳಿದವು. ಬಳಿಕ ಹನುಮಂತನು ಗಟ್ಟಿಯಾಗಿ ಉದ್ಘೋಷಿಸಿದನು, ಜಯತ್ಯತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತಃ ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರು ಸೈನ್ಯಾನಾಂ ನಿಹಂತ ಮಾರುತಾತ್ಮಜಃ ನ ರಾವಣ ಸಹಸ್ರಂ ಮೇ ಯುದ್ಧೇ ಪ್ರತಿಬಲಂ ಭವೇತ್ ಶಿಲಾಭಿಶ್ಚ ಪ್ರಹರತ ಪಾದಪೈಶ್ಚ ಸಹಸ್ರಶಃ ಅರ್ಧಯಿತ್ವಾ ಪುರೀಂ ಲಂಕಾಮಭಿವಾದ್ಯ ಚ ಮೈಥಿಲೀಂ ಸಮೃದ್ಧಾರ್ಥೋ ಗಮಿಷ್ಯಾಮಿ ಮಿಷತಾಂ ಸರ್ವರಕ್ಷಸಾಂ. ಅತಿ ಬಲಿಷ್ಠನಾದ ಶ್ರೀರಾಮನು ವಿಜಯಿಯಾಗುತ್ತಾನೆ, ಮಹಾಬಲನಾದ ಲಕ್ಷ್ಮಣನು ವಿಜಯಿಯಾಗುತ್ತಾನೆ, ರಾಘವನಿಂದ ಪರಿಪಾಲಿಸಲ್ಪಡುತ್ತಿರುವ ರಾಜ ಸುಗ್ರೀವನು ಜಯಶಾಲಿಯಾಗುತ್ತಾನೆ. ಕಷ್ಟಕರವಾದ ಕಾರ್ಯಗಳನ್ನು ಬಹಳ ಸುಲಭವಾಗಿ ಮಾಡುವ ಕೌಸಲೇಂದ್ರನಾದ ಶ್ರೀರಾಮನ ದಾಸನು ನಾನು. ವಾಯುಪುತ್ರನಾದ ಹನುಮಂತನೆಂಬ ನಾಮಧೇಯವುಳ್ಳ ನಾನು ಶತ್ರು ಸೈನ್ಯವೆಲ್ಲವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುತ್ತೇನೆ. ಬಂಡೆಗಳಿಂದಲೂ ವೃಕ್ಷಗಳಿಂದಲೂ ಸಾವಿರಾರು ಬಾರಿ ಅನವರತವಾಗಿ ಪ್ರಹರಿಸುವ ನನಗೆ ಯುದ್ಧದಲ್ಲಿ 1000 ರಾವಣರು ಸಾಟಿಯಾಗಲಾರರು. ಲಂಕಾ ಪಟ್ಟಣವನ್ನು ಧ್ವಂಸ ಮಾಡಿ ಮೈಥಿಲಿಗೆ ಅಭಿವಾದನ ಮಾಡಿ ಎಲ್ಲ ರಾಕ್ಷಸರು ನೋಡುತ್ತಿರುವಂತೆಯೇ ಸಮೃದ್ಧವಾದ ಪ್ರಯೋಜನವನ್ನು ಪಡೆದು ಇಲ್ಲಿಂದ ನಾನು ಹೊರಟು ಹೋಗುತ್ತೇನೆ. ಹನುಮಂತನ ಘೋರ ನಿನಾದದಿಂದಲೂ ಮತ್ತು ಘೋಷಣೆಯಿಂದಲೂ ಕಿಂಕರ ರಾಕ್ಷಸರು ಭಯಗೊಂಡು ಜಯಗೊಳಿಸುವುದರಲ್ಲಿ ಸಂದೇಹಗೊಂಡರು. ಸಂಧ್ಯಾಕಾಲದ ಮೇಘದಂತೆ ಉನ್ನತನಾಗಿದ್ದ ಹನುಮಂತನನ್ನು ಪುನಃ ಪುನಃ ನೋಡಿದರು. ಸ್ವಾಮಿಯಾದ ರಾವಣೇಶ್ವರನ ಆಜ್ಞೆಯಿಂದ ನಿರ್ಭೀತರಾಗಿ ವಿಚಿತ್ರವಾದ ಮತ್ತು ಭಯಂಕರವಾದ ಆಯುಧಗಳಿಂದ ಹನುಮಂತನನ್ನು ಆಕ್ರಮಿಸಿದರು. ಸುತ್ತಲೂ ಕಿಂಕರ ರಾಕ್ಷಸರಿಂದ ಪರಿವೃತನಾಗಿದ್ದ ಮಹಾಬಲನಾದ ಶೂರನಾದ ಹನುಮಂತನು ಹೊರ ಬಾಗಿಲಿನಲ್ಲಿದ್ದ ಕಬ್ಬಿಣದ ಲಾಳ ಮುಂಡಿಗೆಯ ಬಳಿಗೆ ಹೋಗಿ ಗರುಡನು ಸರ್ಪವನ್ನು ಹಿಡಿಯುವಂತೆ ಬಾಗಿಲಿನಲ್ಲಿ ಹೊಳೆಯುತ್ತಿದ್ದ ಅಗಳಿಯನ್ನೆತ್ತಿಕೊಂಡು ರಾಕ್ಷಸರೆಲ್ಲರನ್ನೂ ಸದೆಬಡಿದನು. ಬಳಿಕ ಅದೇ ಪರಿಘವನ್ನೆತ್ತಿಕೊಂಡು ಆಕಾಶದಲ್ಲಿಯೇ ಸಂಚರಿಸತೊಡಗಿದನು. ರಾವಣನು ವಜ್ರಾಯುಧದಿಂದ ದೈತ್ಯರನ್ನು ಸಂಹರಿಸಿ ಇಂದ್ರನು ವಜ್ರಾಯುಧದಿಂದ ದೈತ್ಯರನ್ನು ಸಂಹರಿಸಿದಂತೆ ಪರಿಘಾಯುಧದಿಂದ ರಾಕ್ಷಸರೆಲ್ಲರನ್ನೂ ಧ್ವಂಸ ಮಾಡಿದನು. ಹೀಗೆ ಕಿಂಕರ ರಾಕ್ಷಸರೆಲ್ಲರನ್ನೂ ಸಂಹರಿಸಿ
ಪುನಃ ರಾಕ್ಷಸರೊಡನೆ ಯುದ್ಧ ಮಾಡುವ ಇಚ್ಛೆಯಿಂದ ಹೊರ ಬಾಗಿಲಿನಲ್ಲಿಯೇ ಕುಳಿತುಕೊಂಡನು. ಹನುಮಂತನ ಭಯದಿಂದಾಗಿ ರಣರಂಗದಿಂದ ಪಲಾಯನ ಮಾಡಿದ್ದ ಕೆಲವು ರಾಕ್ಷಸರು ರಾವಣನ ಬಳಿಗೆ ಹೋಗಿ ಕಿಂಕರ ರಾಕ್ಷಸರೆಲ್ಲರೂ ಹನುಮಂತನಿಂದ ವಿನಾಶ ಹೊಂದಿದರೆಂಬ ವಾರ್ತೆಯನ್ನು ತಿಳಿಸಿದರು. ರಾಕ್ಷಸರ ಮಹಾಸೈನ್ಯವು ಹನುಮಂತನಿಂದ ವಿನಾಶಗೊಳಿಸಲ್ಪಟ್ಟಿತೆಂಬುದನ್ನು ಕೇಳಿದ ರಾವಣನು ಪರಮ ಕ್ರುದ್ಧನಾಗಿ ಕಣ್ಣುಗಳನ್ನು ಗರಗರನೆ ತಿರುಗಿಸುತ್ತಾ ಪರಾಕ್ರಮದಲ್ಲಿ ಅಪ್ರತಿಮನೆನಿಸಿದ, ಯುದ್ಧದಲ್ಲಿ ಜಯಿಸಲು ಅಸಾಧ್ಯನಾಗಿದ್ದ ಪ್ರಹಸ್ತನೆಂಬ ಮಂತ್ರಿಯ ಮಗನನ್ನು ಹನುಮಂತನೊಡನೆ ಯುದ್ಧಕ್ಕೆ ಹೋಗಲು ಆಜ್ಞಾಪಿಸಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 42ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.